ಇದು ಸರ್ಟ್ಸ್ಗಳದ್ದು 6ನೇ ವಿಡಿಯೋ. ಇಲ್ಲೇನಂತ ಕೊಟ್ಟವ್ರ, ಇದರಲ್ಲಿ 4 ಪವರ್ ಆಫ್ 6 ಟೈಮ್ಸ್ ಆಫ್ 2 ಕ್ಯೂಬ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿ 8 ಸ್ಕ್ವೇರ್ ಟೈಮ್ಸ್ ಆಫ್ 3 ಸ್ಕ್ವೇರ್ ಟೈಮ್ಸ್ ಆಫ್ 4 ಸ್ಕ್ವೇರ್ ಅಂತ ಕೊಟ್ಟವ್ರ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಯಾವ ಥರ ಮಾಡೋದು ಅಂದರೆ ಮಾಮೂಲಿ ಪೆಮ್ಡಾಸ್ ರೂಲ್ ಉಪಯೋಗಿಸ್ಬೇಕು. ಇದರಲ್ಲಿ ಪೆಮ್ಡಾಸ್ ರೂಲಲ್ಲಿ ಏನಾಗಿರ್ತದೆ, ಫಸ್ಟು ಪ್ಯಾರಂಥಸಿಸ್ ಕ್ಲಿಯರ್ ಮಾಡಬೇಕು. ಅಲ್ಲಿಗೆ ಈ ಬ್ರ್ಯಾಕೆಟ್ ಒಳಗಡೆ ಏನೈತೆ 2 ಕ್ಯೂಬ್ ಅಂತ ಆಯ್ತಾ, ಇದರಲ್ಲಿರೋದು 2 ಟೈಮ್ಸ್ ಆಫ್ 3 ಅಂತ ಮಾಡಿದ್ರೆ 6 ಅಂತ ಆಯ್ತದೆ. 4 ಪವರ್ ಆಫ್ 6 ಟೈಮ್ಸ್ ಆಫ್ 2 ಪವರ್ ಆಫ್ 6 ಡಿವೈಡೆಡ್ ಬೈ ಇಲ್ಲಿ ಎಷ್ಟು ಉಳಿತು ಒಳಗಡೆ, ಅಲ್ಲಿ ಅದೇ ಉಳಿದೈತೆ 8 ಸ್ಕ್ವೇರ್ನ 8 ಸ್ಕ್ವೇರ್ ಟೈಮ್ಸ್ ಆಫ್ 3 ಸ್ಕ್ವೇರ್ ಟೈಮ್ಸ್ ಆಫ್ 4 ಸ್ಕ್ವೇರ್ ಅಂತ ಉಳಿದೈತೆ. ಅವೆಲ್ಲನೂ ಸಿಂಪ್ಲಿಫೈ ಮಾಡ್ಕೋಬೋದು. ಅಲ್ಲಿಗೆ ಇದೆಲ್ಲನೂ ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂದರೆ 8ನ 2 ಪವರಲ್ಲಿ ಬರಿಬೋದು, 4ನು 2 ಪವರಲ್ಲಿ ಬರಿಬೋದು, ಈ 4ನು 2 ಪವರಲ್ಲಿ ಬರಿಬೋದು. ಯಾವ ಥರ ಅಂದರೆ 4ನ 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. ಅಲ್ಲಿಗೆ 2 ಸ್ಕ್ವೇರ್ ಅಂತ ಆಯ್ತದೆ. ಅವಾಗಿದೇನಾಗಿರ್ತದೆ, ಇಷ್ಟು 2 ಸ್ಕ್ವೇರ್ ಹೋಲ್ ಪವರ್ ಆಫ್ 6 ಟೈಮ್ಸ್ ಆಫ್ 2 ಪವರ್ ಆಫ್ 6 ಡಿವೈಡೆಡ್ ಬೈ 8ನೇನಂತ ಬರಿಬೋದು, 8ನ 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 ಅಂತ ಬರಿಬೋದು. 2ನ 3 ಸತಿ ಗುಣಿಸಿರೋದ್ರಿಂದ 2 ಕ್ಯೂಬ್ ಅಂತ ಬರಿಬೋದು. ಹಂಗಾಗಿ ಇಲ್ಲಿ 2 ಕ್ಯೂಬು ಹೋಲ್ ಪವರ್ ಆಫ್ ಸ್ಕ್ವೇರು ಟೈಮ್ಸ್ ಆಫ್ 3 ಸ್ಕ್ವೇರು ಟೈಮ್ಸ್ ಆಫ್ ಮತ್ತೆ 4ನ 2 ಸ್ಕ್ವೇರು ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಇವಾಗ ಎಷ್ಟಾಯ್ತದೆ ಇದು, 2 ಪವರ್ ಆಫ್ 2 ಟೈಮ್ಸ್ ಆಫ್ 6 ಅಂದರೆ 12, 2 ಪವರ್ ಆಫ್ 12 ಟೈಮ್ಸ್ ಆಫ್ 2 ಪವರ್ ಆಫ್ 6 ಡಿವೈಡೆಡ್ ಬೈ ಈ ಬ್ರ್ಯಾಕೆಟಲ್ಲಿ 3 2 6 2 ಪವರ್ ಆಫ್ 6 ಟೈಮ್ಸ್ ಆಫ್ 3 ಸ್ಕ್ವೇರ್ ಟೈಮ್ಸ್ ಆಫ್ 2 2 4 2 ಪವರ್ ಆಫ್ 4 ಅಂತ ಆಯ್ತದೆ. ಇವಾಗೇನು ಇದೆರಡನ್ನು ಗುಣಿಸ್ಬೇಕು. ಪೆಮ್ಡಾಸ್ ರೂಲ್ ಪ್ರಕಾರ ಅದಷ್ಟು ಬ್ರ್ಯಾಕೆಟ್ ಒಳಗಡೆ ಇರೋದು ಒಂದು ನಂಬರ್ ಅಂತ ಲೆಕ್ಕ. ಇವಾಗ ಮತ್ತೆ ಇದರಿಂದ ಇದನ್ನು ಗುಣಿಸ್ದಾಗ ಏನಾಯ್ತದೆ, 2 ಕಾಮನ್ ಬೇಸ್ ಆಯ್ತದೆ, ಅದೆರಡೂ ಕೂಡಬೇಕು. 12 + 6 ಡಿವೈಡೆಡ್ ಬೈ ಇದು ಪೂರ್ತಿ ನಂಬರು, 1 ನಂಬರ್ ಥರ ಲೆಕ್ಕ. 2 ಪವರ್ 6 3 ಸ್ಕ್ವೇರ್ ಟೈಮ್ಸ್ ಆಫ್ 2 ಪವರ್ ಆಫ್ 4. 12 + 6 ಅಂದರೆ 18, 2 ಪವರ್ ಆಫ್ 18 ಡಿವೈಡೆಡ್ ಬೈ ಇದು ಬ್ರ್ಯಾಕೆಟ್ ಇರೋದ್ರಿಂದ ಇಷ್ಟು ಪೂರ್ತಿ ನಂಬರಿಗೆ ಡಿವೈಡ್ ಮಾಡಬೇಕು. 2 ಪವರ್ ಆಫ್ 18 ಬೈ 2 ಪವರ್ ಆಫ್ 6 ಟೈಮ್ಸ್ ಆಫ್ 3 ಸ್ಕ್ವೇರ್ ಟೈಮ್ಸ್ ಆಫ್ 2 ಪವರ್ ಆಫ್ 4 ಆಯ್ತದೆ. 2 ಪವರ್ ಆಫ್ 6 ಮೇಲೆ ಹೋದಾಗ ಇದು 3ರಲ್ಲೂ ಕಾಮನ್ ಬೇಸ್ 2 ಆಯ್ತು. 2 ಕಾಮನ್ ಬೇಸ್ ತಗೊಂಡು ಅದು ಮೇಲಿರೋದು 18 ಉಳಿದಿರ್ತದೆ. ಈ ಪವರ್ 6 ಮೇಲೆ ಬಂದಾಗ -6 ಆಯ್ತದೆ, +6. ಈ +4 -4 ಆಯ್ತದೆ ಡಿವೈಡೆಡ್ ಬೈ 3 ಸ್ಕ್ವೇರ್ ಆಯ್ತದೆ. ಇವಾಗ ಎಷ್ಟು, -6 -4 10 ಆಯ್ತದೆ, -10. 18 -10 ಅಂದರೆ 8. 2 ಪವರ್ ಆಫ್ 8 ಬೈ 3 ಸ್ಕ್ವೇರ್. ಇದು ಇದ್ರದ್ದು ಸಿಂಪ್ಲಿಫೈಡ್ ಫಾರ್ಮು. ಇನ್ನು ಸಿಂಪ್ಲಿಫೈ ಮಾಡಬೇಕು ಅಂದರೆ 2 ಪವರ್ ಆಫ್ 8 ಅಂದರೆ 2 ಪವರ್ ಆಫ್ 10 ಅಂದರೆ 1024, 512 256 ಆಯ್ತದೆ. 2 2 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 2 2 2 2 ಈ ಥರ 8 ಸತಿ ಗುಣಿಸ್ಬೇಕು. 2 2 4 4 2 8 8 2 16 16 2 32 64 128 128 2 256. ಅಲ್ಲಿಗೆ ಇದೆಷ್ಟಾಯ್ತದೆ, 256 ಬೈ 3 3 9, 256 ಬೈ 9 ಅಂತ ಆಯ್ತದೆ. ಇದೆಲ್ಲನೂ ಸಿಂಪ್ಲಿಫೈ ಮಾಡಿದಾಗ. ಬಾಯ್.